ಹಸು ಬಂದಿದೆ ನೋಡ್ರಿ ಬೆಳಗ್ಗೆ. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬರ್ತಾಯಿದ್ದೇವೆ. ಹಾಗಿದ್ರೆ ನಾವು ವರ್ಕ್ನ ಸ್ಟಾರ್ಟ್ ಮಾಡೋಣ ಇವಾಗ. ಯಾವ ತರ ತಯಾರಿಗಳನ್ನ ಮಾಡ್ಕೋಬೇಕು? ಭೂಮಿ ಬಿತ್ತಕ್ಕ ಸಾಧ್ಯ ನಾವು ಹೋದ ವರ್ಷ ಚಲೋ ಯಾವಾಗ ಫಸಲು ಬರ್ತದ ಅದು ಏನೋ ಬೀಜ ಹಿಡಿದಿರ್ತೇವ್ರಿ. ಈಗ ಹೋದ ವರ್ಷ 60 ಕ್ವಿಂಟಲ್ ತೊಗರಿ ಅದ. ಅದು ಏನದ ಅದ್ರಾಗ 1 ಕ್ವಿಂಟಲ್ ತೊಗರಿ ಬೀಜ ಅವೇ ಇಟ್ಟಿದ್ದೇವೆ, ಪಿಂಕ್ ತೊಗರಿ. ತೊಗರಿ ಮತ್ತ ಒಂದ 20 ಎಕರೆ ತೊಗರಿ ಲಾಸ್ ಆಯ್ತು. ಲಾಸ್ ಆಗಿದ್ದು ಬೀಜ ಹಿಡಿಲಿಲ್ಲ ಆಯ್ತು. ಲಾಸ್ ಆಗಿದ್ದು ಬೀಜ ಲಾಸ್ ಆಗಿ ಆಯ್ತು. ಲಾಸ್ ಆಗಿದ್ದು ಬೀಜ ಹಿಡಿಲಿಲ್ಲ ನಾವು. ಹಿಡಿಲಿಲ್ಲ ನಾವು, ಅದು ನಮಗ ಸುಪಾಟ್ ಬಂತು. ಅದಕ್ಕೇನದ ಪಿಂಕ್ ತೊಗರಿನೇ ಅದೇನದ ಮನ್ಯಾಗ ಇಟ್ಟಿರ್ತೇವ್. ಅದಕ್ಕೇನದ ಪಿಂಕ್ ತೊಗರಿನೇ ಅದೇನದ ಮನ್ಯಾಗ ಇಟ್ಟಿರ್ತೇವ್. ಒಂದು ಗಿಡ ತಪ್ಪಲ ಹಚ್ಚಿ ಎಲ್ಲಾ ವ್ಯವಸ್ಥೆ ಮಾಡಿ ಇಟ್ಟಿರ್ತೇವ್. ಅದೇ ಹಸನ ಮಾಡಿ ನಾವು ಬೀಜ ಉಪಚಾರ ಅಂತ ಹೇಳಿ ಡಾಕ್ಟರ್ ಸೈಲ್ ಅಂತ ಬರ್ತದ. ಅದೇನದ 24 ಗಂಟಾ ನೆರಳಾಗ ಒಣಗಿಸಿ ಅದಕ್ಕೆಲ್ಲಾ ಚಂದ ಮಾಡಿ ಟ್ರಾಕ್ಟರ್ ತರ್ತೇವ್. ತಂದಕ್ಕಿಂತ ನಮ್ದೇ ಟ್ರಾಕ್ಟರ್ ಅದ, ನಾವ್ ಬಿತ್ಲಿಕ್ ಚಾಲು ಮಾಡ್ತೇವ್. ಇವಾಗ ತೊಗರಿ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀವಿ. ಟೈಮ್ ಇವಾಗ 3:56. ಊಟ ಮಾಡ್ಕೊಂಡು ಬಂದ್ಬಿಡೋಣ, ಆಮೇಲೆ ವರ್ಕ್ ಕಂಟಿನ್ಯೂ ಮಾಡೋಣ. ಆಚೆ ಕಡೆ ಮಳೆ ಬರ್ತಾ ಇದೆ ನೋಡ್ರಿ, ಗೊತ್ತೇ ಆಗಿಲ್ಲ. ಊಟ ಸ್ಟಾರ್ಟ್ ಮಾಡೋಣ್ರಿ. ನಥಿಂಗ್ ಸ್ಪೆಷಲ್, ರೊಟ್ಟಿ ಪಲ್ಯ, ಅನ್ನ ಸಾಂಬಾರು. ರೋಟಿ ಎಲ್ಲ ತಿಂದಾಯ್ತು, ರೈಸ್ ಊಟ ಮಾಡೋಣ ಇವಾಗ. ಚೆನ್ನಾಗಿದೆ ಸರ್, ಊಟ ಎಲ್ಲ ಐತ್ರಿ. ಹೊರಡೋಣ ಇವಾಗ. ಜಸ್ಟ್ ಊಟ ಮುಗಿತ್ರಿ, ವರ್ಕ್ ಸ್ಟಾರ್ಟ್ ಮಾಡೋಣ ನಮ್ದು ಇವಾಗ. ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವ್ರಿ, ಹಾಗೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ. ನಮ್ಮ ತಂದೆಯವ್ರು ಇನ್ನೂ ಕೆಲಸ ನಡೆಸಿದ್ದಾರೆ ನೋಡ್ರಿ. ಮತ್ತು ನಮ್ಮ ಪಪ್ಪಾಯ ಗಿಡದಲ್ಲಿ ಹಣ್ಣಾಗೋಕ್ಕೆ ಸ್ಟಾರ್ಟ್ ಆಗಿದೆ ರೀ. ಟ್ಯಾಂಕರಲ್ಲಿ ನೀರು ಖಾಲಿ ಆಗೈತೆ ಅನ್ಸುತ್ತೆ, ನಮ್ಮ ತಂದೆಯವ್ರು ನೀರು ಹಾಕ್ತಿದ್ದಾರೆ ನೋಡ್ರಿ. ಇಷ್ಟೊಂದು ಕಾಯಿಗಳಾಗಿದೆ, ಇನ್ನೊಂದು ಕಂಟಿನ್ಯೂಸ್ ಹಣ್ಣಾಗಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಇಷ್ಟೊಂದು ಕರಿಬೇವು ಆಗಿದೆ ರೀ, ಏನಾದರೂ ಮಾಡಬೇಕಿಲ್ಲ ಅಂತಂದರೆ ಹಾಳಾಗಿ ಹೋಗ್ತೈತೆ. ಸುಮಾರು 15 ದಿನಗಳಿಂದ ಕಂಟಿನ್ಯೂಸ್ ಮಳೆ ಆಗ್ತಿದೆ ನೋಡ್ರಿ. ನ್ಯಾಚುರಲ್ ಟೀ ಸೊಪ್ಪು ಮಾತ್ರ ಗಿಚ್ಚಿ ಬಂದುಬಿಟ್ಟಿದೆ. ನಿಂಬೆ ಗಿಡದಲ್ಲಿ ಕಾಯಿಗಳು ಆಗ್ತಿದ್ದಾವೆ ರೀ. ಯಾವಾಗ ಸ್ವಲ್ಪ ಓಕೆ,
15 ಡೇಸಿಂದ. ಇಲ್ಲ ಅಂತಂದರೆ ಏನೋ ಸಮಸ್ಯೆ ಆಗಿತ್ತು ಈ ಗಿಡಕ್ಕೆ. ಇವಾಗ ಸ್ವಲ್ಪ ದೊಡ್ಡದಾಗ್ತಿದೆ ಕಾಯಿಗಳೆಲ್ಲ. ಆಲ್ಮೋಸ್ಟ್ ನಮ್ಮದು ಕೋಳಿ ಮೊನ್ನೆ ಕ್ಲೋಸಿಂಗ್ ಟೈಮ್ ಇದೆ, ಕ್ಲೋಸ್ ಆಯಿತು. ಬೇಜಾರಾದಾಗ ಒಂದು ರೌಂಡ್ ಗಾರ್ಡನಲ್ಲಿ ವಾಕ್ ಮಾಡಿಬಿಟ್ರೆ ಎಷ್ಟೋ ಒಂಥರ ರಿಲೀಫ್ ಅನ್ಸತ್ತೆ, ಆರಾಮಾಗಿರುತ್ತೆ. ಇವತ್ತು ಪೂಜೆಗೆ ಹೂಗಳೇ ಹರಿದಿಲ್ಲ ನೋಡ್ರಿ, ಗಿಡದಲ್ಲೇ ಬಿಟ್ಟಿದ್ದಾರೆ, ಇಲ್ಲೇ ಒಣಗಿ ಹೋಗುತ್ತೆ. ಭಾಳ ಗೊನೆ ಆಗ್ತಿದೆ ರೀ, ಇನ್ನೆಷ್ಟು ಟೈಮ್ ತೊಗೊಳತ್ತೇನಪ್ಪ ಇದು. ಈ ಥರ ಹೂಗಳು ಈ ಗಿಡದಲ್ಲಿ ಸಿಕ್ಕಾಪಟ್ಟೆ ಆಗಿರೋದು, ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಏನೋ ಸಮಸ್ಯೆ ಆಗಿದೆ, ಹೂಗಳೇ ಕಾಣಿಸ್ತಿಲ್ಲ ನೋಡಿ ಇಲ್ಲಿ ಗಿಡದಲ್ಲಿ. ಆಲ್ಮೋಸ್ಟ್ ನಮ್ಮದು ಶಾರ್ಟ್ ಬ್ರೇಕ್ ಮುಗಿತ್ರಿ. ಚೆನ್ನಾಗಿದೆ ವಾತಾವರಣ, ಮತ್ತು ಆವಾಗಲೇ ಮಳೆ ಬರ್ತಾಯಿದೆ. ಇವಾಗ ಸಿಕ್ಕಾಪಟ್ಟೆ ಚೊಕ್ಕ ಬಿಸಿಲಿಲ್ಲ. ಜಸ್ಟ್ ನಮ್ಮದು ಟೀಮ್ ಮುಗಿಸ್ಕೊಂಡ್ಬಂದ್ವಿ ರೀ. ವಿಂಡೋಸಲ್ಲಿ ನಾನು ಮೊನ್ನೆಯಿಂದ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡತ್ತಿದ್ದೆ, ಬಟ್ ಆಗಿರಲಿಲ್ಲ ರೀ. ಮ್ಯಾಕ್ಬುಕ್ ಒಳಗೆ ಒಂದೇ ಸಲ ನೋಡ್ರಿ ಟ್ರೈ ಮಾಡಿದ್ದು, ಅಲ್ಟಿಮೇಟ್ ಆಗಿದೆ. ಎಷ್ಟು ಫಾಸ್ಟ್ ಆಗಿದೆ ಅಂತಂತಂದ್ರೆ 20 ಮಿನಿಟ್ಸಲ್ಲಿ ಫಸ್ಟ್ ಪಾರ್ಟ್ ಅಪ್ಲೋಡ್ ಆಗಿದೆ ರೀ, ಸೆಕೆಂಡ್ ಪಾರ್ಟ್ ಕೊಟ್ಟಿದ್ದೀನಿ ಇವಾಗ. ಇದೇ ವಿಡಿಯೋ ನೋಡಿರಿ, ಮೊನ್ನೆ 2 ದಿನದಿಂದ ಟ್ರೈ ಮಾಡುತ್ತಿದ್ದೆವು, ಪೋಸ್ಟ್ ಆಗ್ತಿತ್ತು ಬಟ್ ಡಿಸ್ಪ್ಲೇ ಆಗ್ತಾನೆ ಇರಲಿಲ್ಲ. ಏನು ಸಮಸ್ಯೆ ಆಗಿತ್ತು ಗೊತ್ತಾಗಲಿಲ್ಲ. ಪಾರ್ಟು ಅಪ್ಲೋಡಿಗೆ ಕೊಟ್ಟಿದ್ದೇನೆ ರೀ. 25% ಕಂಪ್ಲೀಟ್ ಆಗಿದೆ, 75% ರಿಮೈನಿಂಗ್ ಇದೆ. ನಾವು ಬಿತ್ತಲಿಕ್ಕೆ ಚಾಲು ಮಾಡ್ತೇವೆ. ಅಣ್ಣ ತೊಗರಿಗೆ ಬೀಜ 24 ಗಂಟೆ ನೆರಳಾಗ ಒಣಗಿಸಿ ಅದಕ್ಕೆಲ್ಲ ಚಂದ ಮಾಡಿ ಟ್ರಾಕ್ಟರ್ ತರ್ತೇವೆ. ತಂದಕ್ಕಿಂತ ನಮ್ದೇ ಟ್ರಾಕ್ಟರ್ ಅದ, ನಾವು ಬಿತ್ತಲಿಕ್ಕೆ ಚಾಲು ಮಾಡ್ತೇವೆ. ಫೇಸ್ಬುಕ್ ಒಳಗೆ ವಿಡಿಯೋ ಅಪ್ಲೋಡ್ ಮಾಡೋ ಟ್ರೈನಿಂಗ್ ಇತ್ತು ರೀ. ಮಲ್ಟಿಪಲ್ ಟೈಮ್ಸ್ ನಾನು ಟ್ರೈ ಮಾಡಿದೆ, ಬಟ್ ಆಗಿರಲಿಲ್ಲ. ಇವತ್ತು ಮ್ಯಾಕ್ಬುಕ್ಕಲ್ಲಿ ಲಾಗಿನ್ ಆಗಿ ಅಪ್ಡೇಟ್ ಮಾಡಿದ್ದೇನೆ. ಆ ಟೈಮ್ ಇವಾಗ 8:30 ಇದೆ. ಯಾಕೋ ಸ್ವಲ್ಪ ಟೈರ್ಡ್ ಅನಿಸ್ತಿದೆ, ಬೇಗ ಮುಗಿಸ್ಬಿಟ್ಟೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್. ಹಿಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮಗೆ ಧನ್ಯವಾದಗಳು. ಬಾಯ್.